ನಮ್ಮಲ್ಲೇ ಒಂದು ಮಾತು ಕೇಳ್ತೀನಿ, ನಮ್ಮ ಹೀರೋ ಹೆಂಡತಿ ಜೊತೆ ಸೆಟ್ಲ್ ಆದ್ರೂ ಚೆನ್ನಾಗಿರುತ್ತಾ ಇಲ್ಲ ಪ್ರೇಯಸಿ ಜೊತೆ ಸೆಟ್ಲ್ ಆದ್ರೂ ಚೆನ್ನಾಗಿರುತ್ತಾ? ಹೆಂಡತಿ ಜೊತೆಲಿ ಸೆಟ್ಲ್ ಆಗೋದೆ ನ್ಯಾಯ ಅಲ್ವಾ? ಅಯ್ಯೋ ನ್ಯಾಯ ಬಿಡಿ ಅಮ್ಮ, ವೆರೈಟಿ ಬೇಕಲ್ಲಮ್ಮ. ಜನ ಇವಾಗ ಚೇಂಜ್ ಕೇಳ್ತಾರೆ. ನನ್ನ ಪ್ರಕಾರ ಹೆಸರು ಬರುತ್ತೆ, ಏನಂತೀರಾ? ಮದ್ವೆ ದಿನ 100 ವರ್ಷ ಹೆಂಡತಿ ಜೊತೆ ಅನ್ಯೋನ್ಯವಾಗಿರ್ತೀನಿ ಅಂತ ಅಗ್ನಿ ಸಾಕ್ಷಿಯಾಗಿ ಪ್ರಮಾಣ ಮಾಡಿ 100 ದಿನಾನೂ ಆಗದೆ ಹೆಂಡತಿನ ಬಿಟ್ಬಿಡೋದು ಆ ಗಂಡನಿಗೆ ಧರ್ಮನಾ? ಏನಮ್ಮ ಹೇಳ್ತಾ ಇದೀಯ ನೀನು? ತಾಳಿ ಕಟ್ಟಿಸ್ಕೊಂಡ್ ಹೆಂಡತಿಗೆ ಗಂಡ ದಕ್ಕಬೇಕು. ಓ, ತಾಳಿ ಕಟ್ಸ್ಕೊಂಡು ಮಾತ್ರಕ್ಕೆ ಹೆಂಡತಿ ಆಗ್ಬಿಡ್ತಾಳ? ಹೆಂಡತಿಯಾಗಿ ಗಂಡನಿಗೆ ಒಂದಿನಾದ್ರೂ ಅನ್ನ ಹಾಕಿದ್ಲಾ, ಹಾಸಿಗೆ ಹಾಸದ್ಲಾ, ಸುಖ ಕೊಟ್ಲಾ, ಸಂಸಾರ ನಡೆಸಿದ್ಲಾ? ಓ, ಹೆಂಡತಿ ಆಗ್ಬಿಟ್ಲಂತೆ ಹೆಂಡತಿ. ಅವಳು ಸುಖ ಪಡ್ಲಿಲ್ಲ, ಅವನಿಗೂ ಸುಖ ಕೊಡ್ಲಿಲ್ಲ. ಹೀಗಿರ್ಬೇಕಾದ್ರೆ ಆ ಗಂಡ ಈ ಹೆಂಡತಿ ಜೊತೆ ಹೇಗಮ್ಮ ಸಂಸಾರ ಮಾಡ್ತಾನೆ? ಆ ಹೆಂಡತಿ ಗಂಡನಿಗಂತೂ ಸುಖ ಕೊಡ್ಲಿಲ್ಲ. ಕೊನೆ ಪಕ್ಷ ಆ ಗಂಡನ್ನು ಪ್ರೇಯಸಿನ ಜೊತೆ ಮಾಡಿದ್ರೆ ಅವರಾದ್ರೂ ಸುಖವಾಗಿರ್ತಾರಲ್ಲ. ಇಲ್ಲ ಅಂದ್ರೆ ಪ್ರೀತಿಸ್ಬಿಟ್ಟು ಮದುವೆ ಮಾಡ್ಕೊಳಕ್ ಆಗ್ಲಿಲ್ಲ ಅಂತ ಒದ್ದಾಡ್ತಾ ಇರೋ ಪ್ರೇಯಸಿ, ಮದುವೆ ಮಾಡ್ಕೊಂಡು ಪ್ರೀತಿ ಸಿಕ್ಲ ಅಂತ ಒದ್ದಾಡ್ತಾ ಇರೋ ಹೆಂಡತಿ, ಇವರಿಬ್ಬರಿಗೂ ನ್ಯಾಯ ದೊರಕಿಸ್ಕೊಳಕ್ ಆಗಲ್ಲ ಅಂತ ಒದ್ದಾಡ್ತಾ ಇರೋ ಗಂಡ. ಟೋಟಲಿ 3 ಜನನು ಸಫರ್ ಮಾಡ್ಬೇಕಾಗತ್ತೆ. ನನ್ನ ಕೇಳಿದ್ರೆ ಈ ಹೆಂಡತಿ ಆ ಗಂಡನು ಪ್ರೇಯಸಿನ ಜೊತೆ ಮಾಡಿ ಆ ಹೆಂಡತಿ ಸಾಯೋದೆ ಕರೆಕ್ಟ್. ಸಾಯ್ಬೇಕಾ? ಹೇಗೆ ಸಾಯೋದು ಅಂದ್ರೆ ಹೇಗೆ? ಸೂಯಿಸೈಡ್, ಆತ್ಮಹತ್ಯೆ. ಗಂಡನಿಗೆ ಉಪಯೋಗವಾಗದಿರೋ ಹೆಂಡತಿ ಬದುಕಿರೋದಕ್ಕಿಂತ ಸಾಯೋದೇ ಲೇಸು. ಒಂದು ಪಕ್ಷ ನಮ್ಮ ಕಾದಂಬರಿ ಏನಾದ್ರು ಆ ಭಾರತಿ ಸತ್ತೋಗ್ಬಿಟ್ರೆ ಅವಳ ಕ್ಯಾರೆಕ್ಟರ್ ಸಿಕ್ಕಾಪಟ್ಟೆ ಎಲಿವೇಟ್ ಆಗ್ಬಿಡುತ್ತೆ. ಗಂಡನಿಗೋಸ್ಕರ ಪ್ರಾಣನೇ ತ್ಯಾಗ ಮಾಡಿದ ಹೆಂಡತಿ ಅಂತ ಎಲ್ಲ ಓದುಗರ ಮನಸ್ಸಲ್ಲಿ ಶಾಶ್ವತವಾಗಿ ಉಳಿದು ಬಿಡ್ತಾಳೆ. ಮುಕ್ತಾಯ ಹೀಗೆ ತಾನೇ ಇರ್ಬೇಕಮ್ಮ. ನೀವು ಯೋಚನೆ ಮಾಡಿ ಅಮ್ಮ. ಆದಿತ್ಯ ಅವರಿಗೆ ಈ ವಿಷಯ ತಿಳಿಸಿ ಅವರ ಅಭಿಪ್ರಾಯ ಏನು ಅಂತ ಅವರು ಬಂದ ತಕ್ಷಣ ನನಗೆ ಫೋನ್ ಮಾಡಿಸ್ಬಿಡಿ. ನಾನು ಹಾಯಾಗಿ ನಿದ್ದೆ ಮಾಡ್ಬಿಡ್ತೀನಿ. ಒಂದು ಪಕ್ಷ ಅವರೇನಾದ್ರೂ ಮರ್ತು ಬಿಟ್ರೆ ನೀವು ನನಗೆ ಫೋನ್ ಮಾಡಬೇಕು. ಮರಿಬೇಡಿ ಅಮ್ಮ, ನಿಮ್ಮ ಫೋನ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಕ್ಲೈಮ್ಯಾಕ್ಸ್ ಏನು ಅಂತ ಹೇಳಬೇಕು. ಬರ್ತೀನಮ್ಮ, ಬರ್ತೀನಿ. ಹೇಗಿದೆ ಜಾಗ? ಫ್ಯಾಂಟಾಸ್ಟಿಕ್. ಈ ಪ್ಲೇಸ್ ಏನಂತಾರೆ ಗೊತ್ತಾ? ಗೊತ್ತಿಲ್ಲ. ಸೂಸೈಡ್ ಪಾಯಿಂಟ್. ವಾಟ್? ಹೌದು. ಎಷ್ಟೋ ಜನ ಪ್ರೇಮಿಗಳು ಜೋಡಿಯಾಗಿ ಬಂದು ಆತ್ಮಹತ್ಯೆ ಮಾಡ್ಕೊಳ್ಳೋ ಜಾಗ ಇದು. ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ನಾವು ಭಗ್ನ ಪ್ರೇಮಿಗಳಂತಲ್ಲ, ಆದಷ್ಟು ಬೇಗ ಮದುವೆ ಮಾಡ್ಕೊಳ್ತಾ ಇದ್ದೀವಿ. ನಾವು ನಿಜವಾದ ಪ್ರೇಮಿಗಳು. ಆದರೂ ನಾವಿಬ್ರು ಮದುವೆ ಮಾಡ್ಕೋಬೇಕಾದ್ರೆ ಸಮಾಜದಿಂದ, ಕಾನೂನಿಂದ ಅಡ್ಡಿ ಆತಂಕಗಳಿವೆ. ಅದಕ್ಕೆ ನಾವು ನಿರ್ಧಾರಕ್ಕೆ ಬಂದಿದ್ದೀನಿ. ಏನದು? ನಾವು ಒಬ್ಬರನ್ನೊಬ್ಬರು ಬಿಟ್ಟಿರೋಕ್ಕಾಗಲ್ಲ. ಆಮೇಲೆ ಕರೆಕ್ಟ್? ಕರೆಕ್ಟ್. ನಿನಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ, ನನಗೋಸ್ಕರ ನೀನು ಏನು ಬೇಕಾದರೂ ಮಾಡ್ತೀಯ. ಕರೆಕ್ಟ್? ಕರೆಕ್ಟ್. ಅದಕ್ಕೆ ನಾವಿಬ್ರು ಒಂದಾಗೋಣ, ಎಲ್ಲರನ್ನು ಬಿಟ್ಟು ದೂರ ಹೋಗೋಣ. ಅಲ್ಲಿ ನಮ್ಗೆ ಯಾರು ಅಡ್ಡಿ ಬರಲ್ಲ, ಸ್ವೇಚ್ಛೆಯಿಂದ ಪ್ರೀತಿಸ್ಬೋದು. ಹೋಗೋಣ? ಖಂಡಿತವಾಗಿ. ಎಲ್ಲಿ ಹೋಗೋಣ? ಸ್ವಿಟ್ಜರ್ಲ್ಯಾಂಡ್, ಹಾಲೆಂಡ್, ಸ್ಕಾಟ್ಲೆಂಡ್, ಎಲ್ಲಿಗೆ? ಸ್ವರ್ಗದ ಲ್ಯಾಂಡ್ಗೆ ಬಾ. ಆದಿತ್ಯ, 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 ಏನ್ ಮಾಡ್ತಿದ್ಯಾ? ನಿಂತರೆ ಹೇಳ್ದೆ, ನನಗೋಸ್ಕರ ಏನು ಬೇಕಾದ್ರೂ ಮಾಡ್ತೀನಿ ಅಂತ. ಕಮ್ ಆನ್, ಲೆಟ್ಸ್ ಟ್ರೈ. ಆದಿತ್ಯ. ಹಲೋ, ಯಾರು ಉತ್ತಮನ? ನಮಸ್ಕಾರ ಅಮ್ಮ. ಏನಮ್ಮ ಆದಿತ್ಯ ಅವರು ಕ್ಲೈಮ್ಯಾಕ್ಸ್ ಏನು ಅಂತ ಡಿಸೈಡ್ ಮಾಡ್ಬಿಟ್ರಾ? ಮಾಡ್ಬಿಟ್ರು. ಏನು ಅಂತ ಡಿಸೈಡ್ ಮಾಡಿದ್ರು? ಹೆಂಡತಿ ಭಾರತಿ ಜೊತೆನಾ ಇಲ್ಲ ಪ್ರೇಯಸಿ ಪ್ರೇಮನ್ ಜೊತೆನಾ? ಪ್ರೇಯಸಿ ಜೊತೆಲಿ. ಫಿನಿಶಿಂಗ್ ಎಕ್ಸ್ಟ್ರಾರ್ಡಿನರಿ ಅಮ್ಮ. ಅದ್ ಸರಿ ಅಮ್ಮ, ಹೆಂಡತಿ ಭಾರತಿ ಕ್ಯಾರೆಕ್ಟರ್ನ ಹೇಗಮ್ಮ ಡಿಸೈಡ್ ಮಾಡಿದ್ರು? ಸತ್ ಹೋಗ್ತಾಳೆ. ಎಕ್ಸ್ಟ್ರಾರ್ಡಿನರಿ ಅಮ್ಮ, ಇದಿನ್ನೂ ಎಕ್ಸ್ಟ್ರಾರ್ಡಿನರಿ ಅಮ್ಮ. ಅವಳು ಸತ್ರೇನೆ ಅವಳ ಕ್ಯಾರೆಕ್ಟರ್ಗೆ ಹೈಲೈಟ್ ಆಗೋದು. ಅದಕ್ಕೆ ಈ ನಿರ್ಧಾರ ತಗೊಂಡಿದ್ದಾಳೆ. ನಿನ್ಗೆ ಹೊಚ್ಕೆ ಚೆಲ್ದಿದ್ಯಾ? ನಾವ್ ಯಾಕೆ ಸಾಯ್ಬೇಕು?
ಪ್ರೀತಿಗೋಸ್ಕರ ಸಾವಲ್ಲಾದ್ರೂ ಪ್ರೀತಿಸೋಣ. ಕಮಾನ್ ಬರಲ್ಲ, ಬಾ, ನಾನ್ ಬರಲ್ಲ, ಕಮಾನ್ ನಾನ್ ಬರಲ್ಲ, ಬಾ ಸಾಯ. ನನಗ್ ಸಾಯೋಕೆ ಇಷ್ಟ ಇಲ್ಲ. ನೋಡು, ಒಬ್ರಿಗೋಸ್ಕರ ಒಬ್ಬ ತ್ಯಾಗ ಮಾಡದೆ ನಿಜವಾದ ಪ್ರೀತಿ. ಬದುಕಿರುವಾಗಂತೂ ಒಂದಾಗಕ್ಕಾಗಲಿಲ್ಲ, ಸಾವಲ್ಲಾದ್ರೂ ಒಂದಾಗೋಣ. ಅಲ್ಲಮ್ಮ, ಅವಳು ಸತ್ತೋಗ್ತಾಳೆ ಅಂತ ಹೇಳಿದ್ರಲ್ಲ, ಹೇಗಮ್ಮ ಸಾಯ್ತಾಳೆ? ನೇಣು ಹಾಕೊಂಡು ಸಾಯ್ತಾಳ ಇಲ್ಲ ಬಾವಿಗೆ ಬಿದ್ದು ಸಾಯ್ತಾಳ? ನಿದ್ರೆ ಮಾತ್ರೆಗಳು ನುಂಗಿ. ಚೆನ್ನಾಗಿದಮ್ಮ, ತುಂಬಾ ಚೆನ್ನಾಗಿದೆ. ಆಮೇಲೆ ತನ್ನ ಸಾವಿಗೆ ಯಾರು ಕಾರಣ ಅಲ್ಲ ಅಂತ ಕಾಗ್ದ ಬದ್ದಿಟ್ಟಿದ್ದಾಳೆ. ಆಕೆ ಮುಂದಾಲೋಚನೆಗೆ 2 ಕೈ ಎತ್ತಿ ನಮಸ್ಕಾರ ಮಾಡ್ಬೇಕಮ್ಮ. ಇಲ್ದೆ ಹೋಗಿದ್ರೆ ಆಕೆ ಸಾವಿಗೆ ಗಂಡನೋ ಇಲ್ಲ ಪ್ರೇಯಸಿನೋ ಕಾರಣ ಅಂತ ಆ ಪೊಲೀಸ್ನವರು ಅವರಿಬ್ಬರನ್ನು ಸುಖವಾಗಿರಕ್ಕೆ ಬಿಡ್ತಾ ಇರ್ಲಿಲ್ಲ ಅಮ್ಮ. ಚೆನ್ನಾಗಿದಮ್ಮ, ಚೆನ್ನಾಗಿದೆ. ಆಮೇಲೆ ಭಾರತಿ ನಿದ್ರೆ ಮಾತ್ರೆಗಳು ನುಂಗೋಕೆ ಗ್ಲಾಸಿಗೆ ನೀರ್ ಹಾಕೊಂಡ್ಲು. ಆಮೇಲೆ ಆಮೇಲೆ ಮಾತ್ರೆಗಳನ್ನ ರೆಡಿ ಮಾಡ್ಕೊಂಡ್ಲು. ವೆರಿ ಗುಡ್, ವೆರಿ ಗುಡ್. ಮೊದಲನೇ ಮಾತ್ರೆ ತಗೊಂಡು ಆಯ್ಗೆ ಹಾಕೊಂಡ್ಲು. ತುಂಬಾ ಚೆನ್ನಾಗಿದೆ, ಇದಿನ್ನೂ ತುಂಬಾ ಚೆನ್ನಾಗಿದೆ. ಆಮೇಲೆ ಎರಡನೇ ಮಾತ್ರೆನ ಕೈಗೆ ತಗೊಂಡ್ಲು. ಛೇ 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 ಛೇ. ಇದಕ್ಕೆ ನೋಡಿ ಅಮ್ಮ ಬೋರು ಅಂತ ಹೇಳೋದು. ಒಂದೊಂದು ಮಾತ್ರೆ ತಗೋತಾ ಇದ್ರೆ ಜನಕ್ಕೆ ಬೋರ್ ಆಗಲ್ವೇನಮ್ಮ? ಕ್ಲೈಮ್ಯಾಕ್ಸ್ ಬೇರೆ ಇದು. ಅದಕ್ಕೆ ಹೇಳೋದು, ಒಟ್ಟಿಗೆ 30-40 ಮಾತ್ರೆ ತಗೊಂಡ್ಬಿಟ್ರೆ ಅವಳು ಬೇಗ ಸತ್ತೋಗ್ಬಿಡ್ತಾಳೆ, ನರೇಶನ್ ಸ್ಪೀಡ್ ಆಗುತ್ತೆ, ಟೆನ್ಷನ್ ಬಿಲ್ಡಪ್ ಆಗ್ಬಿಡುತ್ತೆ ಅಲ್ವೇ? ನೀವ್ ಹೇಳ್ದಾಗೆ ಜಾಸ್ತಿ ಮಾತ್ರೆಗಳನ್ನೇ ನುಂಗ್ದೆ. ಅಮ್ಮ, ನೀವು ನುಂಗುದ್ರ? ನುಂಗ್ಬೇಕಾದ್ದು ಭಾರತಿ ತಾನೇ ಅಮ್ಮ? ಭಾರತಿನೇ ನುಂಗುದ್ಲು. ಅಬ್ಬಾ, ಹೇಳಿ ಇಲ್ಲಿ ಎದೆ ಡವ ಡವ ಅಂತ ಹೊಡ್ಕೊಂಡ್ಬಿಡ್ತು. ಪುತ್ರ ಸಾವ್ಗತ್ರ ಆಗ್ತಿದ್ದಾಳೆ. ಉತ್ತರ ಸಾವ್ಗೆ ಹತ್ರ ಆಗೋದು ಅಂದ್ರೆ ಏನಮ್ಮ? ಅಮ್ಮ ಅಮ್ಮ, ನೀವೇನಮ್ಮ ಮಾತಾಡ್ತಾ ಇದ್ದೀರಾ? ಉತ್ತರ ಅಲ್ಲ, ಭಾರತಿ ಭಾರತಿ ಸಾವ್ಗತ್ರ ಆಗ್ತಿದ್ದಾಳೆ. ನೀವೆಲ್ಲೋ ಕ್ಯಾರೆಕ್ಟರ್ ಅಲ್ಲಿ ಡೀಪ್ ಆಗಿ ಇನ್ವಾಲ್ವ್ ಆಗ್ಬಿಟ್ಟಿದ್ದೀರಾ, ಅದಕ್ಕೆ ಈಗೆಲ್ಲ ಮಾತಾಡ್ತಾ ಇದ್ದೀರಾ. ಮುಂದಕ್ಕೇನಾಯ್ತಮ್ಮ? ನನಗ್ ಸಾಯೋಕೆ ಇಷ್ಟ ಇಲ್ಲ, ನನಗ್ ಸಾಯೋಕೆ ಇಷ್ಟ ಇಲ್ಲ. ಆದಿತ್ಯ, ಏನಮ್ಮ ಅದು ಶಬ್ದ? ಹಲೋ ಹಲೋ, ಆದಿತ್ಯ ಅವ್ರು ಬರ್ದಿರೋ ಕತೆ ನೀವು ಓದ್ತಾ ಇದ್ದೀರೋ ಇಲ್ಲ ನೀವು ಮಾಡ್ತಾ ಇರೋದನ್ನ ನನಗೆ ಹೇಳ್ತಾ ಇದ್ದೀರೋ? ಅಮ್ಮ ಹೇಳಿಮ್ಮ, ಅಮ್ಮ ಉತ್ತರಮ್ಮ, ಅಮ್ಮ. ಹಲೋ 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 ಹಲೋ, ಅಮ್ಮ ಉತ್ತರಮ್ಮ, ಹಲೋ, ಹೌದು, ನಾನು ಸಾಯ್ತಾ ಇದ್ದೀನಿ. ಅಯ್ಯೋ ಅಮ್ಮ, ಬೇಡಿಮ್ಮ, ದಯವಿಟ್ಟು ಬೇಡಿಮ್ಮ, ನೀವು ಮಾತ್ರೆ ತಗೋಬೇಡಿ. ನಾನು ಯಾವಾಗ್ಲೂ ನುಂಗ್ಬಿಟ್ಟೆ. ನೀವ್ಯಾಕಮ್ಮ ನುಂಗ್ಬೇಕು? ನೀವ್ಯಾಕಮ್ಮ ಸಾಯ್ಬೇಕು? ಹೆಂಡತಿ ಸಾಯೋದೆ ಕರೆಕ್ಟ್ ಅಂತ ನೀವ್ ತಾನೇ ಹೇಳಿದ್ರಿ. ಅಯ್ಯೋ 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 ಅಮ್ಮ, ನಾನೊಬ್ಬ ಮುಟ್ಟಾಳ ಅಮ್ಮ. ಅದು ಒಂದು ಕತೆ ಅಂತ ತಿಳ್ಕೊಂಡು ನಾನು ಆತರ ಹೇಳ್ದೆ ಅಮ್ಮ. ಅದು ನಿಮ್ಮ ಜೀವನದ ಕತೆ ಅಂತ ಗೊತ್ತಿದ್ರೆ ನಾನು ಆತರ ಹೇಳ್ತಾ ಇರ್ಲಿಲ್ಲ ಅಮ್ಮ, ಹೇಳ್ತಾ ಇರ್ಲಿಲ್ಲ ಅಮ್ಮ. ಅಮ್ಮ, ನಾನು ಈಗಲೇ ಅಲ್ಲಿಗೆ ಬರ್ತಾ ಇದ್ದೀನಮ್ಮ. ಬೇಡ, ನೀವ್ ಬರ್ಬೇಡಿ.
ನೀವು ಬರೋದ್ರೊಳಗೆ ನಾನು ನಾನು ಅಯ್ಯೋ ದೇವ್ರೆ, ಈಗೇನ್ ಮಾಡೋದು? ಈಗೇನು ಹೆಗ್ಡೆ, ಉತ್ತರಮ್ಮ ಅವರು ಸಾಯ್ಬೇಕು ಅಂತ ನಿದ್ದೆ ಮಾತ್ರೆಗಳು ತಗೊಂಡ್ಬಿಟ್ಟಿದ್ದಾರೆ. ಈ ವಿಷಯನ ಆದಷ್ಟು ಬೇಗ ಹೋಗಿ ಆದಿತ್ಯರು ತಿಳಿಸು. ಅವ್ರ ಪ್ರಜ್ಞೆ ಹೋಗ್ತಾರಾಗಿ ನಾನ್ ನೋಡ್ಕೋತೀನಿ. ಈಗಲೇ ಹೋಗಿ ತಿಳಿಸ್ತೀನಿ. ನನಗೋಸ್ಕರ ನಿನ್ ಪ್ರಾಣ ಬೇಕಾದ್ರೂ ಕೊಡ್ತೀನಿ ಅಂದೆ. ಏನೋ ಮಾತು ಹೇಳ್ದೆ. ನನ್ನ ಪ್ರೀತಿಗಿಂತ ನಿನ್ ಪ್ರಾಣನೇ ಹೆಚ್ಚಾಗೋಯ್ತಾ? ಹೌದು, ನನಗ್ ಪ್ರೀತಿಗಿಂತ ಪ್ರಾಣನೇ ಮುಖ್ಯ. ನಾನು ನಿನ್ನ ಪ್ರೀತಿಸ್ಲಿಲ್ಲ, ನನಗ್ ನಿನ್ನ ಇಷ್ಟ ಇಲ್ಲ. ಹೆತ್ತವ್ರಿಗೆ ಓಟ ಹುಟ್ಟಿದವಳಿಗೆ ಪ್ರೀತಿಸ್ತವನ್ಗೆ ಯಾರಿಗೂ ಪ್ರೀತಿ ಹಂಚಕ್ಕಾಗ್ತಾರೆ. ನೀನು ಮನುಷ್ಯಲೇ ಅಲ್ಲ, ಮೃಗ. ಪ್ರೀತಿಗರ್ಥ ಉತ್ತರ, ತಂಗಿಗರ್ಥ ಉತ್ತರ, ಹೆಂಡತಿಗರ್ಥ ಉತ್ತರ, ನಿಜವಾದ ಸೌಂದರ್ಯಕ್ಕರ್ಥ ಉತ್ತರ. ಬದು ಉತ್ತರಮ್ಮ ಹೌದು. ನಿದ್ದೆ ಮತ್ತೆ ತಗೊಂಡು ಆತ್ಮದಲ್ಲಿ ತಾವು ಬದುಕಿನ ಮಧ್ಯೆ ಹೋದಾಡ್ತಾ ಇದ್ದಾಳೆ. ನಿಲ್ಲು. ಉತ್ತರ ಸತ್ತಿದಾಳೋ ಇಲ್ವೋ ಅಂತ ನೋಡಕ್ ಬಂದ್ಯಾ? ಇಲ್ಲ ಅವಳಿಗೆ ಇನ್ನೊಂದಷ್ಟು ವಿಷ ಕೊಟ್ಟು ಸಾಯಿಸ್ಬೇಕು ಅಂತ ಬಂದ್ಯಾ? ಇಲ್ಲ ಅವಳ ಪ್ರಾಣ ಬಿಡೋಕ್ ಮುಂಚೆ ಡೈವೋರ್ಸ್ ಪೇಪರ್ಗೆ ಸೈನ್ ಹಾಕಿಸ್ಕೋಬೇಕು ಅಂತ ಬಂದ್ಯಾ? ಯಾಕೆ ಬಂದೆ? ಪ್ರೀತಿ ಹೆಸರಿನಲ್ಲೊಬ್ಬಳನ್ನ, ಮದ್ವೆ ಹೆಸರಿನಲ್ಲೊಬ್ಬಳನ್ನ ಮೋಸ ಮಾಡಿ ಅವ್ರ ಬಾಳ್ನ ನಾಶ ಮಾಡ್ದೆ. ನಮ್ ಮಕ್ಕಳನ್ನ ನಮ್ಗೆ ಆಗದೆ ಇರೋ ಹಾಗೆ ಮಾಡ್ದೆ. ನಾವ್ ಏನ್ ಪಾಪ ಮಾಡಿದ್ವಿ ಅಂತ ನಮ್ಗೆ ಈ ಶಿಕ್ಷೆ ಕೊಡ್ತಿದೀಯಾ? ಕಾಲ ಮಕ್ಕಳು ಮರಿ ಒಂದಿಗೆ ಬಾಳ್ಬೇಕಾದ ನನ್ನ ತಾಯಿನ ವಿಷ ಕುಡಿ ಹಾಗೆ ಮಾಡಿದೆ. ನಿನಗೇನ್ ಅನ್ಯಾಯ ಮಾಡಿದ್ಲು ಅಂತ ಈ ತರ ಮಾಡಿದೆ ನೀನು? ನೀನ್ ಕೇಳಿದ ತಕ್ಷಣ ನಿನ್ ಕೈಲಿ ತಾಳಿ ಕಟ್ಟಿಸಿ ನೋಡಿದಕ್ಕ? ಹೆಂಡತಿಯಾಗಿ ಪ್ರೀತಿ ಹೊಂದಿದ್ದಕ್ಕ? ಇಲ್ಲ ಇನ್ನೊಂದು ಹುಡುಗಿಯಿಂದ ನೀ ಬಿದ್ದಿದ್ದನ್ನ ತಡೆದಿದ್ದಕ್ಕ? ಯಾವ್ದಕ್ಕೆ ಅವಳು ಬಾಳ್ನ ಈ ತರ ನಾಶ ಮಾಡಿದೆ? ನಾಶ ಮಾಡ್ತಿರೋದು ನಾನಾ ನೀವಾ? 20 ವರ್ಷದಿಂದ ಪ್ರಜ್ಞಾ ನಿಮ್ಮನೆಲ್ಲ ನಿಮ್ಮ ಹತ್ರನೇ ಬೆಳೀತಾ ಇದ್ರೆ ಅವಳ ಯೋಚನೆಗಳು ಹೇಗಿತ್ತು, ಅವಳ ಮನಸ್ಸು ಯಾವ ರೀತಿ ಬೆಳೀತಾ ಇತ್ತು ಅಂತ ಯಾವತ್ತಾದ್ರೂ ಒಂದಿನ ಅದು ಗಮನಿಸಿದ್ರಾ? ಇಲ್ಲ. ಆ ರೀತಿ ನೀವು ಗಮನಿಸಿದ್ರೆ ಇವತ್ತು ನಿಮಗೆ ಸ್ಥಿತಿ ಬರ್ತಿರ್ಲಿಲ್ಲ. ನಾನು ಪ್ರತಿ ಕ್ಷಣನೂ ಉತ್ತರಾಗ ಹತ್ರ ಆಗ್ಬೇಕು ಅಂತ ಪ್ರಯತ್ನ ಪಟ್ಟೆ. ಆದ್ರೆ ಅವಳು ನನ್ನಿಂದ ದೂರ ಆಗ್ತಾನೆ ಬಂದ್ಲು. ಗಂಡ ಜೊತೆ ಹೇಗೆ ನೋಡ್ಕೋಬೇಕು ಅಂತ ತಾಯಿಯಾಗಿ ನೀವು ಯಾವತ್ತಾದ್ರೂ ಅವಳು ಹೇಳಿದ್ರಾ? ಯಾವತ್ತಾದ್ರೂ ಪ್ರಜ್ಞಾನ ಉತ್ತರನ ಒಂದೇ ಸಮ ನೋಡಿದೀರಾ? ಒಂದೇ ಸಮ ಬೆಳೆಸಿದಿರಾ? ತಾಯಿ ಇಲ್ದಿರ ಮಗು ಯಾವ ಕೊರತೆನೂ ಬರ್ದೇ ಇರಲಿ ಅಂತ ಪ್ರಜ್ಞಾಗೆ ತಗೊಳ್ಳೋದು ಮಾತ್ರ ಕಳಿಸ್ತೀರಿ, ಉತ್ತರಾಗೆ ಕೊಡೋದನ್ನ ಮಾತ್ರ ಕಳಿಸ್ತೀರಿ. ಯಾಕೆ? ಸೌತಿ ಮಗಳನ್ನ ದೂರ ಮಾಡಿ ಸ್ವಂತ ಮಗಳನ್ನ ಚೆನ್ನಾಗಿ ನೋಡ್ಕೊತಿದ್ರೆ ಅಂತ 4 ಜನ ಏನಾದ್ರೂ ಅಂತಾರೇನೋ ಭಯದಿಂದ. ಅದಕ್ಕೆ ಸೋಲೋದು ಉತ್ತರಾಗೆ, ಗೆದ್ದು ಸಂತೋಷ ಪಡೋದು ಪ್ರಜ್ಞಾಗೆ ಚೆನ್ನಾಗಿ ಅಭ್ಯಾಸ ಆಗೋಯ್ತು. ನನ್ನ ಕಥೆಗಳನ್ನ ಮೆಚ್ಚಿ ಪತ್ರಗಳು ಬರಿತಾ ಇದ್ದು ಉತ್ತರ ಅಂತ ನಿಮ್ಗೆ ಗೊತ್ತಿತ್ತು. ನಾನು ಪ್ರೀತಿಸಿದ್ದು ಉತ್ತರ ಪತ್ರಗಳನ್ನ ಉತ್ತರ ಅಂತ ನಿಮ್ಗೆ ಗೊತ್ತಿತ್ತು. ನಾನು ಪ್ರಜ್ಞಾನ ಉತ್ತರ ಅಂತ ತಪ್ಪು ತಿಳ್ಕೊಂಡಿದ್ದು ನಿಮ್ಗೆ ಗೊತ್ತಿತ್ತು. ಆ ನಿಜ ಅವತ್ತೇ ಹೇಳ್ತಿದ್ರೆ ಇದೆಲ್ಲ ಯಾಕೆ ನಡೀತಾ ಇತ್ತು? ಇಷ್ಟು ದಿನ ಉತ್ತರನ ನಿಮ್ಮ ಮನೇಲಿ ಮೀನನ್ನಾಗಿ ನೋಡ್ತಾ ಇದ್ರಿ. ಆದ್ರೆ ಅದಕ್ಕೂ ಕಣ್ಣಿರುತ್ತೆ. ಕಣ್ಣೀರು ಸುರಿಸುತ್ತೆ ಅಂತ ಯಾಕೆ ನಿಮ್ಗೆಲ್ಲ ಗೊತ್ತಾಗ್ಲಿಲ್ಲ? ಆ ನಿಜ ತಿಳಿಸೋಕೋಸ್ಕರನೇ ಇವತ್ತು ನಾನು ಈ ನಾಟಕ ಆಡಿತ್ತು. ನಾವು ಉತ್ತರಾಗಿ ಹತ್ರ ಆಗ್ಬೇಕು ಅಂತಿದ್ದಾಗ ಪ್ರಜ್ಞಾ ಬಂದ್ಲು. ನಾನು ಪ್ರಜ್ಞಾಗೆ ಹತ್ರ ಆಗಿ ಉತ್ತರಾಗೆ ದೂರ ಇರೋ ಥರ ನಾಟಕ ಮಾಡಿದೆ. ನಾನು ನಿಜವಾಗ್ಲೂ ಪ್ರೀತಿಸಿದ್ದು ಉತ್ತರನ. ನಾನು ಅಭಿಮಾನಿಸಿದ್ದು ಉತ್ತರನ. ಉತ್ತರ ನನ್ನ ಪ್ರಾಣ, ಉತ್ತರ ನನ್ನ ಸರ್ವಸ್ವ. ಈ ಜನ್ಮದಲ್ಲಿ ಮಾತ್ರ ಅಲ್ಲ, ಎಲ್ಲ ಜನ್ಮದಲ್ಲೂ ಉತ್ತರನೇ ನನ್ನ ಹೆಂಡತಿ. ಮಿಸ್ಟರ್ ಆದಿತ್ಯ, ನೀವು ತುಂಬಾ ಅದೃಷ್ಟವಂತರು. ಶಿ ಈಸ್ ಸೇಫ್.
ಉತ್ತರ ಉತ್ತರ ನಾನು ನಿನ್ನ ಆತಿಥ್ಯ ಬಂದಿದ್ದೀನಿ ನೋಡು ಇಲ್ಲಿ ನೋಡು ಸಾಯ್ಲಿಲ್ವಾ? ಇಲ್ಲ ಉತ್ತರ, ನೀನ್ ಸತ್ರೆ ನಾನ್ ಬದುಕಿರ್ತೀನ? ಇಲ್ಲ. ಹೌದು ಉತ್ತರ, ಆದಿತ್ಯ ಯಾವತ್ತಿದ್ರು ನಿನ್ನವನೇ. ನೀನಿಲ್ದೆ ಆದಿತ್ಯ ಬದುಕೋಲ್ಲ. ಆದಿತ್ಯಗೆ ನೀನು ಬೇಕು, ನಿನ್ನ ಪ್ರೀತಿ ಬೇಕು, ನಿನ್ ಜೊತೆಲಿ ಬಾಳ್ಬೇಕು. ನಿಂದೆ ನಿಜವಾದ ಪ್ರೀತಿ. ನೀನು ಸೋತು ಗೆದ್ದೆ ಅಕ್ಕ. ಹೌದು ಉತ್ತರ, ಇಷ್ಟು ದಿನ ನಾನ್ ನಂಬರ್ 1, ನೀನ್ ನಂಬರ್ 2, ಈಗ ನೀನೇ ನಂಬರ್ 1.